ಸೊ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಮತ್ತೆ ಕಾಲೇಜಿಂದ ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಎಜುಕೇಷನ್ ನಾನು ಏನು ವಿದ್ಯಾಭ್ಯಾಸ ನಡೀತಾ ಇದ್ದು ಕೊನೆಯ ಗ್ರ್ಯಾಜುಯೇಷನ್ ಡೇ. ಮುಂದೆ ಯಾವುದೇ ಗ್ರ್ಯಾಜುಯೇಷನ್ ಡೇ ನನ್ನ ಲೈಫಲ್ಲಿ ಬರೋಲ್ಲ. ಇವತ್ತು ಮುಗಿದ್ರೆ ಕಂಪ್ಲೀಟ್ ಎಜುಕೇಷನ್ ಗ್ರ್ಯಾಜುಯೇಷನ್ ಡೇ ಮುಗಿದೋಯ್ತು. MBAದ ಫೈನಲ್ ಸೆಮ್ಮು ಫೈನಲ್ ಇಯರ್ ಗ್ರ್ಯಾಜುಯೇಷನ್ ಡೇ ಇವತ್ತು ಅಷ್ಟೇ. ಈ ಮುಂದೆ ಓದೋಕ್ಕೆ ನನಗೂ ಇಷ್ಟ ಇಲ್ಲ, ಓದೋಕ್ಕೆ ಪರಿಸ್ಥಿತಿ ಇಲ್ಲ. ಫುಲ್ ನಡೆಸಿ ಫೋಟೋಸ್ ನಡೆಸ್ತಾರೆ ಎಲ್ಲರೂ. ನಾವು ಈ ಊಟ ಬಂದಿದ್ದೀವಿ, ಎಲ್ಲ ಬ್ಲೇಸರ್ ಇದು ಹಾಕೊಂಡು ಜಿಗಿಜಿಗೆ ಅಂತವ್ರೆ. ನಾವು ಬ್ಲೇಸರ್ ಹಾಕೋ ಕಾನ್ಸೆಪ್ಟ್ ಇರಲಿಲ್ಲ. ಆಮೇಲೆ ಹೋಗಿ ಯಾವುದೋ ಫ್ರೆಂಡ್ ಹತ್ರ ಇಸ್ಕೊಂಡು ಅರೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಮುಗಿಸ್ಕೊಂಡು ಹೋಗೋ ಗೈಸ್. ಕಿರಣ ಇನ್ನೂ ಬಂದಿಲ್ಲ, ಸಮಿತ ಬಂದು ಕಾಯ್ತಾವಳೆ. ಇವಾಗ ಏನೋ ಗೌನು ಆ್ಯಟೋ ಎಲ್ಲ ಇಲ್ಲೇ ಕೊಡ್ತಾರಂತೆ. ಎತ್ಕೊಂಡು ಮುಂದಿನ ಕೆಲಸ ಹೆಂಗೆ ನೋಡ್ಬೇಕು ತೋರಿಸ್ತಾ ಇರ್ತೀನಿ ಬರೀ ಏನಾಗುತ್ತೆ ಅಂತ. ಏನೋ ಸಮಾಚಾರ? ಹಿಂಗೆ ನೋಡ್ತಾ ಇದ್ದೀರಾ? ಎಷ್ಟು ಹತ್ರ ಬೆಳಗ್ಗೆ ತಂದಿದ್ದೀರಿ ನಾನು ಇದನ್ನು KGF ಹೂಕೊಂಡ್ರು ಒಳ್ಳೊಳ್ಳೆ ಒಂದು ಹೋಗ್ತಾರೆ. ಏನು ಕಿಂಡಲ್ ಮಾಡ್ತಾ ಇದ್ದೀರಾ? ಇವಾಗ ರೀಸೆಂಟ್ ಟಾಕ್ಸಿಕ್ ಅಲ್ಲಿ ವೈಟ್ ಹಾಕಿದ್ರು. ಇದು KGF ಫ್ರೀಜ್ ಇದ್ರಲ್ಲಿ ಮಡಗಿದ್ದು ಫ್ರಿಜ್ಜಲ್ಲಿ ಕಬಡದಾಗ ಎತ್ತಿಕ್ಬಿಟ್ಟಿದ್ರು. ಫೋನ್ ಮಾಡಿದೆ ಸರ್ ಬೇಕು ಅಂತ ಅಂದ್ಬಿಟ್ಟು ಎತ್ಕೊಂಡ್ಬಂದೆ. ಒಳಗಡೆ ಬೇಡ, ಅಡುಗೆ ಜಾಸ್ತಿ ಆಗೋಯ್ತು ಅದು ಟಾಕ್ಸಿಕ್. ಅದು ಒಳಗಡೆ ಅದು ವೈಟು ಅವ್ರು ಜಾಸ್ತಿ ಬಾಡಿ ಐತಲ್ವ, ನಾನು ಬಾಡಿ ಇಲ್ಲ ಅಂದ್ಬಿಟ್ಟು ಬರೀ ಬ್ಲೇಸರ್ ಮಾತ್ರ ತಗೊಂಡಿದ್ದೀನಿ. ಇವಾಗ ಮಾಡ ಒಳಗ ಮ್ಯಾಮ್ ಅದು ಬರುತ್ತೆ ಮ್ಯಾಮ್ ಒಂಚೂರು ಡಿಲೇ ಆಗ್ಬಿಟ್ಟಿದೆ. ಪ್ರಾಮಿಸ್ ಆಗಿದೆ ಮ್ಯಾಮ್. ಕನ್ನಡ ಓದಿಲ್ಲ ಮ್ಯಾಮ್ ಬೇರೆ ತಗೊಂತೀನಿ. ಹಾಕೋ ಹಾಕೋ ಅವ್ನಿಗೆ ಹೆಲ್ಪ್ ಮಾಡ್ರ ಪಾಪ ಮಂಜಂಗೆ. ಇದಕ್ಕೆ ಒಂದು ತೂಕ ಅದೇ ಬೇರೆ ಬೇರೆ ಹೇಳಕ್ ಇನ್ನೂ ಹಿಂದೆ ಓಕೆನಾ? ನಂತರ ಪೋಸ್ಟ್ ಆಗೋದು ನೋಡು. ಎಲ್ಲಾದ್ರೂ ಕಿತ್ತೋಗಿದ್ರೆ ನೋಡು ಹಂಗೆ. ಇದೆಲ್ಲ ಇದು ಹೆಂಗ್ ಕಾಣ್ತೀನಿ ಅಂತ ಕಮೆಂಟ್ ಮಾಡ್ರಿ. ತರುಣ ಎಲ್ಲೋದ್ನು ಹೆಂಗ್ ಕಾಣ್ತೀನಿ ಅಂತ ನೋಡ್ರಿ. ಇಷ್ಟವಾದಿಂದ ಅಂತ ಅಪ್ಪಕ್ಕೆ ಅದೇ ನಾನು ಗಾಡಿ ಇಕ್ಕಿದ್ದೀನಿ ಅಂತ ಇವಾಗ ಹೋಗ್ಬೇಕಂತ ಇವಾಗ ಭೀಷ್ಮಾಚಾರ್ಯಂದ್ರ ಅಂತ ನಮ್ಮ ಅಪ್ಪಗೆ ಹೆಸರು. ಹೆಂಗ್ ಕಾಣ್ತೀನಿ ಅಂತ ಕೇಳ್ರಿ. ನಾನಂತೂ ಅಯ್ಯೋ ಬೇಡ ಬೇಡ, ಇದು ಒಳ್ಳೆ ನೈಟಿ ಆಗ್ತಾಗಿದೆ ಅದು. ಬ್ಲೇಸರ್ ಹಾಕಿದ್ರೆ ವೆಸ್ಟ್ ಕಾಣಲ್ಲ, ಎಲ್ಲ ಮುಚ್ಕೊಂಡೆ ಬಿಡ್ತಲ್ಲೋ. ಇಲ್ಲೆಲ್ಲ ಹೋಗ್ಬಿಡಿತದು. ಇದು ಒಳ್ಳೆ ಚಿಪ್ಸು. ಎಲ್ಲ ಜಿಗಿ ಜಿಗಿ ಅಂತ ಕಾಲೇಜ್ ಪೂರ್ತಿ MBA ಮುಗಿದೋಯ್ತು ಇವರೆಲ್ಲ. ಅಷ್ಟೇ ಆಗೋಯ್ತು MBA. 7 ಲಕ್ಷ ಡಮಾರ್ ಕಾಣಿಸ್ತೀವಿ ಗಾಯ್ಸ್. ಏನೋ ಹೋಗಿ ದಬಾಕಿಲ್ಲ ಇಬ್ರು. ಆಂಟ್ರಪ್ರನರ್ ಆಗೋಣ ನಂದಿ. ತಿಳ್ಕೊಂಡಿದ್ಯಾ MBA ಆಲ್ರೆಡಿ ಪ್ಲೇಸ್ಮೆಂಟ್ ಆಗಿದೆ ಯೂಟ್ಯೂಬಲ್ಲಿ. ಗೂಗಲ್ ಇಂದ ಅಫಿಷಿಯಲ್ ಆಗಿ ಪ್ಲೇಸ್ಮೆಂಟ್ ಆಗಿದ್ದೀನಿ ನಾನು. ಗೂಗಲ್ ಕೆಲಸ ಮಾಡಿದ್ದೀನಿ ನಾನು. ಯಾರ್ಯಾರು ಎಷ್ಟೆಲ್ಲ ಪ್ಲೇಸ್ಮೆಂಟ್ ಆಗಿದೆ ಬಂದಿದೆ ಕೇಳ್ಬೇಕು ನಾನು. ಹೆಂಗಿದೆ ಕಮೆಂಟ್ ಮಾಡೋದು ನೋಡ ಇಲ್ಲಿ ಫುಲ್ಲು ಗೈಸ್. ಎಂಕಾರ್ಸ್ ಅಂತ ಕಮೆಂಟ್ ಮಾಡಿ ಇಬ್ರು. ಯಾಕೋ ನಾನು ಒಂಚೂರು ದೂರದಿಂದ ನೋಡ್ರೆ ನಿನಗೆ ಅನಿಸ್ತದೆ ಚೆನ್ನಾಗಿ ಕಾಣಿಸ್ತಲ್ಲ ಅಂತ. ಚೆನ್ನಾಗಿ ಕಾಣಿಸ್ತದೆ. We are indeed fortunate to have with us today our esteemed chief guest, Mr. Pankaj Rai, Chief Data Analytics Officer of Afisar Vidyakul. Member of the committee of a graduate student from Acharya Institute of Technology of Vishveshwaraya Technological University. I declare the following. I pledge that I will represent and respect my profession honorably by conducting ಯಾರ ಇದು? ಇವನ್ ಮಂಜ, ಗ್ರೇಟ್ ಇನ್ಫ್ಲುಯೆನ್ಷಿಯಲ್ ಬ್ಲಾಗರ್. ಇವ್ರು ನನ್ನ ಪೇರೆಂಟ್ ಕರ್ಕೊಂಡ್ಬಂದಿರೋದು. ಅವಳು ನನ್ನ ಪೇರೆಂಟ್ ತರಾನೇ ಒಂಥರ. ಎಲ್ಲ ಇಲ್ಲೇ ಡಿಗ್ರಿ ಫ್ರೆಂಡಾ? ಡಿಗ್ರಿ ಸೀನಿಯರ್ ಫ್ರೆಂಡ್. ನೋಡ್ಲಿ ನಾವು ಒಟ್ಟಿಗೆ ಇದ್ದೀವಿ, PG ಒಟ್ಟಿಗೆ ರೂಮ್ಮೇಟ್ಸ್. BCom. ಎಸ್ BCom. ನಾವು BSc, ನಾನು BCom. ಹೌದಾ? ಅಯ್ಯೋ ಅಲ್ಲೂ ಇಂಟರ್ ಡಿಪಾರ್ಟ್ಮೆಂಟ್. ನಮ್ಮ ಕಾಲೇಜ್ ಈ ತರ ಇರಲಿಲ್ಲ ಗುರು. ನಮ್ಮ ಕಾಲೇಜ್ ಬೇರೆ ತರನೇ ಇತ್ತು. ಚಿಕ್ಕ ಕಾಲೇಜಲ್ಲೇ ನಾವು. ಯಾವ್ದೋ ಒಂದಾಳ ಅಲ್ಲ ಕಣೋ, ಇವಾಗ ನಿಂದೆ ಇರೋದು. ಹೋಗಿ ಬೆಸ್ಟು. 5 ನಿಮಿಷ ಶಾರ್ಟ್ ಬ್ರೇಕ್. ಇವಾಗ ಇದನ್ನೆಲ್ಲ ಹಾಕೊಂಡು ಸೆಕೆಂಡ್ ಸಾಯಂಗ್ ಆಗೋಯ್ತು ಒಳಗಡೆ. ನೀನಂತೂ ಒಳ್ಳೆ ತಾಲಿಬಾನ್. ನಿನ್ಗೆ ಹಿಂಗೆ ಹಿಂಗೆಲ್ಲ ಬೇತಾಳ. ತಾಲಿಬಾನ್ ಅಲ್ಲ ಹಂಗೆ ತೆಗಿಯೋದು ಸಿಗಾಕೊಂಡ್ಬಿಡ್ತು ಕಣ ಇದು. ತೆಗಿಯೋ ಅವನಿಗೆ ಬಟನ್ ಕೊಟ್ಟಿಲ್ಲ. ಮಕ್ಕಳು ನೋಡು ಫಾಸ್ಟ್ ಹೊಡೆದೋಗಿತ್ತು ಒಂದು.
ಅದನ್ನ ಕೊಟ್ಟಿದ್ರು. ಹೊಟ್ಟೆ ಸಿಗುತ್ತೆ ಕೊಟ್ಟಿದ್ದಾರೆ. ಹೊಟ್ಟೆ ಸಿಗುತ್ತೆ ಏನಾದ್ರು ತಿನ್ಕೊಂಡು ಸಮೇತ ಫ್ರೀ ಅಂತ ಇದು ನೋಡು. ಇವರೇ ನನ್ನ ಫ್ರೆಂಡ್ಸ್ ನಾವು ಕಾಲೇಜಲ್ಲಿ ಅಲ್ಲ ನೀನು ಅಷ್ಟೇ ಕೂದಲು ಕರ್ಲಿ ಅದ್ರಾಗ ಇನ್ನೂ ಇದು ಮಾಡ್ಸ್ಕೊಂಡ್ ಬಂದಿದ್ಯಾ? ಏನು ಮಾಡ್ಸಿಲ್ಲ, ನಾನು ಕೂದ್ಲಿರೋದೇ ಹಿಂಗೆ. ಬಿಟ್ರೆ ಹಿಂಗೇನೆ ಕಾಣೋದು. ಮತ್ತೆ ಇದೆಲ್ಲ ಒಂಚೂರು ಜಾಸ್ತಿ ಈಗ 1 ಇಂಚ್ ಉದ್ದ ಈಲ್ಸ್ ಹಾಕೊಂಡ್ ಬರ್ತಾನೆ. ಒಂಚೂರು ಉದ್ದಾದ್ರೂ ಕಾಣ್ತಿತ್ತು. ಚಪ್ಪಲಿ ಹಾಕೊಂಡ್ ಬಂದಿದ್ದೆ. ನಾರ್ಮಲ್ ಚಪ್ಲಿನ ಕಿರಣ. ಅಷ್ಟುದ್ದಾಯ್ತು ಹಂಗೆ ಕುಳ್ಕೊಳ್ಳಲು. Manjunath PG, many congratulations Manjunath PG. ಗೈಸ್ ಫೈನಲಿ ಗ್ರಾಜುಯೇಷನ್ ಡೇ ಮುಗ್ದಾಯ್ತು. ವಾಟ್ ನೆಕ್ಸ್ಟ್? ಟೀ ಅಂಗಡಿ ಕಾಫಿ ಪುಡಿ ಗೈಸ್ ಇವಾಗ ಪಕ್ಕ ಇವಾಗ ಕೂತ್ಕೊಂತೀವಿ. ಇವರಿಂದ ಹಾಕೊಂಡು ಆಡ್ತೀವಿ. ಗೈಸ್ ಮುಗೀತು. ನೆಕ್ಸ್ಟು ಎಕ್ಸಾಮ್ ಒಂದು ಬರೆದ್ಬಿಟ್ರೆ ಪಾಸ್ ಆಗೋದ್ರ ಗೈಸ್ ನಾನು ಪಾಸ್ ಆದರೆ ಅವಾಗ ಅಫಿಷಿಯಲ್ ಗ್ರಾಜುಯೇಟು. ಇದು ಪ್ರೊವಿಷನಲ್ ಆಗುತ್ತಾ ಸರ್ಟಿಫಿಕೇಟು. ಇವನೊಂದು ಈಗ ನೋಡಿ ಇಲ್ಲಿ 2 ಲಕ್ಷ ರೂಪಾಯಿ ಇದಕ್ಕೆ. ಕಿರಣ್ 7 ಲಕ್ಷ. 7.5 ಲಕ್ಷ. ಅಪ್ಪಣ ಇವ್ರದ್ದು ಹೆಂಗಿತ್ತು ಗೊತ್ತಾ? ಅವ್ರ ಹೆಸರು ಅಪ್ಪಣ್ಣ. ಅಪರ್ಣ. ಅವಾಗ ಹೇಳ್ಕೊಳ್ಬೇಕು ನಾನು ಹೆಸರು ಅಪ್ಪಣ್ಣ ಅಂತ ಅಪ್ಪಣ್ಣ ಅಂತ ಇದೆ ಅವಳು. ಅಪ್ಪಣ. ಅಪ್ಪಣ್ಣ. ಸಮೇತ ಅವ್ರದ್ದು ಹಿಂಗಿದೆ ಕೊಣ ಬುಕ್ ತರ. ಇವನ್ ವಿಡಿಯೋ ಏನು? ಸರ್ಟಿಫಿಕೇಟ್ ಬಂದಿಲ್ಲ. ಏನಾಗಲ್ಲ. ನೀವೆಲ್ಲ ಬಂದ್ರೆ ಅವಳು problem ಇನ್ಸ್ಟಾಗ್ರಾಮ್ ಆಗುತ್ತೆ. ಅಲ್ಲೆಲ್ಲ ಇಲ್ಲ ಬಿಡು. ಅವಾಗ ಅಪ್ಪಣ್ಣ ಅಂತ ಓದಿದ್ರೆ ಅಪ್ಪಣ್ಣ ಅಂತ ಸರ್ಚ್ ಮಾಡ್ತಾರಲ್ಲ ಹೋಗಿ ಹ್ಞೂ ದಾಟಿ ಕೊಟ್ಬಿಡ್ತಾರೆ ಅವಾಗ. ಗೈಸ್ ನನ್ನ ಫ್ರೆಂಡ್ ಅಪರ್ಣ ಚಡ್ಡಿ ದೋಸ್ ಕಾಮೆಂಟ್ ಮಾಡ್ಬಿಡಿ. ಇನ್ಸ್ಟಾಗ್ರಾಮ್ ಐಡಿ ಹೇಳು. ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ, ಬೇರೆ ತರ ಹೆಸರು ಕಂಡಿದ್ರೆ ಅಂತ ಗೊತ್ತು. ಇಲ್ಲ ಪ್ರಾಮಿಸ್ ಇಲ್ಲ. ಅವಳಂತರ ಆಂಟಿ ಸೋಷಿಯಲ್. ಆಂಟಿ ಸೋಷಿಯಲ್ ನಮಗವರೆಗೂ ದೂರ ಆಪಿ ಹಂಗಾದ್ರೆ. ಇಲ್ಲ ನೀನು ಒಳಗೆ ನೀನು ಇಸ್ಕೊಂಬ ಜಲ್ದಿ ಒಳಗೆ. ನನಗೆ ಏ ಇಲ್ಲ ಓಡೋ ತಕ್ಷಣ 8 ಕೊಟ್ಬಿಡ್ತಾರೆ. 4 ಏ 126 ಅಂತ ಆಗಿದ್ದು ಹೋಗು. 119 ಅರ್ಧ ಗಂಟೆಗೆ 10 ನಿಮಿಷಕ್ಕೆ ಒಂದೊಂದು 20 ಜನ ಮುಗಿದವ್ರಲ್ಲಿ. ಟೈಮ್ ಎಷ್ಟಾಯ್ತು ಕಣ? ಎಸ್ ಇದೆಲ್ಲ ರಿಜಿಸ್ಟ್ರೇಷನ್ ನಂಬರ್ ಪ್ರಕಾರ ಕೊಡ್ತಾ ಇರೋದು. ಇವಳು 199, ಇವನು 85, 26. ಇನ್ನೂ ಹೋಗಿಲ್ಲ ಹೇಳು ಹೋಗಿ ಮಕ್ಕ. ನಂದು 126, ಇವನು 85, ಸೋಂಬೇರಿ ಇವಳು ಎಲ್ಲ 199. ಕೊಟ್ಟಿಲ್ಲ. ನೋಡೋ ಬೇಗ ಹೋಗಿ ತೊಗೊಂಬ. ಇಸ್ಕೊಂಬೋಗು. ಇಸ್ಕೊಂಡೋಗಿ ಇಲ್ಲಿಂದ ನೀನು ಕೊರಿಯರ್ ಮಾಡ್ಬಿಡು ನಿಮ್ಮ ಮನೆಗೆ. ಕೇಳೋಣ. ಇವ್ನು ಇಸ್ಕೊಂಡೋಗ ಹಂಗ್ರಿ, ಇವ್ನು ಇಸ್ಕೊಂಡೋಗು. ನನ್ ತಗೊಂಡು ಹೋಗ್ತೀಯಾ? ನೀನು ಬೇಡ. ನಂದೇ ಇದೆ ಕಣೋ, ಕಷ್ಟಪಟ್ಟಿದ್ದೀನಿ. ಅದನ್ನ ತಗೋಣಕ್ಕ. ನೋಡು ನನ್ನ ಫ್ರೆಂಡ್ ಆಕ್ಚುಲಿ ಬೆಳ್ಳಂದೂರಿಂದ ನಾನು ಕಷ್ಟ ಏನ್ ಪಟ್ಟಿದ್ದೀನಿ ಅಂತ ನೋಡಕ್ ಬಂದಿದ್ದಾಳೆ. ಇವನು ಇದಕ್ಕಂತಾನೆ ಕಥೆ ಇದೆಯಲ್ಲ. ಆಫೀಸಿಗೆ ರಜಾ ಹಾಕಿ ಬಂದಿದ್ದಾಳೆ. ಅಜ್ಜಾ ಆಫೀಸಿಗೆ ರಜಾ ಹಾಕಿ ಬಂದಿರೋದು. ಇಮ್ಯಾಜಿನ್ ಆಫೀಸಲ್ಲೇ ಯಾರು ನೋಡ್ಬಿಟ್ರು. ನೋಡಿ ಅದೇನ್ ಗೊತ್ತಾ, ನಿನ್ಗೋಸ್ಕರ ನಿನ್ ಬಂದಿರೋದು ನೀನ್ ನೋಡ್ರೆ ನಾನ್ಸೆನ್ಸ್ ಫೆಲೋ ಇದನ್ನ ಆಗ್ತಿದ್ಯಾ. ಖುಷಿ ಪಡೋದು ಬಿಟ್ಟು ಖುಷಿ ಪಟ್ಟದೆ ನಾನು ಅತ್ತೆ. ನಾನಾಗಿದ್ರೆ ಬರ್ತಿರಲಿಲ್ಲ ಸಮೇತ. ಅವ್ರು ಖುಷಿಯಾಗಿ ಗ್ರಾಜುಯೇಟ್ ಆಗೋರು ಅಂತ. ಎಂಬಿ ಏನೋ ಪೇರೆಂಟ್ಸ್ ಜೊತೆ ಫೋಟೋ ಶೂಟು. ಯಾರು ಒಬ್ರು ಇದ್ದಾರೆ. ಎಲ್ಲ ಕಿಡ್ನಾಪ್ ಮಾಡ್ಕೊಂಡ್ ಬಂದಿರಂಗ ನೋಡಿವ್ರು ಇಬ್ರು. ಜೀವನ ಪೂರಿ ಇದೇ ಬೇಡ ಆಗೋದು ಬಂದಿದ್ದು. ಅಯ್ಯೋ ಕಿರಣ ಬೇಡ ಬೇಡ ತಿರುಗಿಸ್ಬೇಡ. ಉರಿ ಹೇಳ್ಕಣ ಉರಿ ಇದಾಯ್ತು. ನಂದು ಮಿತ್ರ ದ್ರೋಹಿ. ಮಿತ್ರ ದ್ರೋಹಿ ಒಂದು ನಂದು ಹಾ ಫ್ರೆಂಡು ಅಂತ ಅವ್ರ ಜೊತೆ ಗಂಟ ಹಾಕೊಂಡ್ ಮಾಡ್ತಾನೆ. ಇಲ್ಲ ಈ ಕಿರಣ ಬಿಟ್ಬರ್ತಾನೆ ಬರ್ರಿ, ಬಿಟ್ಬರ್ತಾನೆ ನಿಮ್ಮ ಮನೆಗನ. ಮನೆ ತನಕ ಇಲ್ಲ ಎಷ್ಟು ಒಂದು 10 ಕಿಲೋಮೀಟರ್ ಅಲ್ವಾ? ಏ ಬಿಟ್ಬರವನ ಕಿರಣ ನೀನು. ಲೇ ಅವ್ರು ಬಿಟ್ಬರಲ್ವಾ ಅಪರ್ಣ? ಮಾದವರಲ್ಲ ಬ್ರೋ. ಸರ್ ಸಮಿತ್ ಫ್ರೆಂಡ್ ಅವಾಗಲೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿಲ್ಲ. ನಿಮ್ಮ ಹೆಸರು ಹೇಳ್ಕೊಡ್ರಿ, ನಿಮ್ಮ ಹೆಸರು ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. ಅವಳ ಹೆಸರ ಅಪರ್ಣ ಭರದ್ವಾಜ್ JS. ಅಯ್ಯೋ ಯಾವ್ದೋ ಇದು ಈ ಕಡೆ ಫ್ಯಾಮಿಲಿ ನೇಮ್ ಇಡೀ ಖಾನ್ದಾನ್ ಹೆಸರು ಹೇಳ್ಬಿಟ್ಟು ಅವ್ರ ಹೆಸರು ನನಗೆ ಮಾತ್ರ. ಆಕ್ಚುಲಿ ನನಗೆ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ. ಅಂದ್ರೆ ನನ್ನ ಫ್ರೆಂಡ್ಸ್ ಸುಮಾರು ಜನ ಇದ್ದಾರೆ, ಬಟ್ ಎಲ್ಲರೂ ಬರಕ್ಕಾಗಲ್ಲ. MBL ತುಂಬಾ ಚೆನ್ನಾಗಿರೋ ಫ್ರೆಂಡ್ಸ್ ಮಾಡ್ಕೊಂಡಿದ್ದಾಳೆ. ಪ್ಲೀಸ್ ನೋ ಕಮೆಂಟ್. ನೋ ಕಮೆಂಟ್. ಹೌದಾ ಮನ್ಸಿಂದ ಹೇಳ್ತಾ ಇದೆಯಾ? ಮನ್ಸಿಂದ ಹೇಳ್ತಾ ನಾವಿಬ್ರು ಇದ್ದೀನಿ. ಫ್ರೆಂಡ್ಸ್ ಎಲ್ಲ ನಾವು ಅದಕ್ಕೆ ಒಂದ್ ಕೈ ಮೇಲೆ ಇವಳು ಸಿಕ್ತದ. ಅವ್ಳ ಮನೆ ಹೇಳಿವನಲ್ಲಿ. ಅವಳು ನನಗೆ ಅಕ್ಕನ ತರನೇ ಗೈಸ್. ಅವ್ಳ ಮನೆ ಹೇಳೋ ಗೊತ್ತಾ? ನಂಗೆ ಅಣ್ಣ ತಮ್ಮ ಯಾರು ಇಲ್ವಲ್ಲ, ಮದುವೆ ಬಂದ್ಬಿಟ್ಟು ಅಣ್ಣ ಸಾಲ ಬಂದು ಇದ್ರೆ ಮಾಡ್ರಿ ಹೇಳ್ಕೊಟ್ಟಿಲ್ಲ ಅವಳು. ಹೇಳಿಲ್ವಾ ಫಸ್ಟ್ ಸ್ಥಳದಲ್ಲಿ ಅಂತ ನಾನು ಮೆನ್ಷನ್ ಮಾಡಿಲ್ಲ. ಕೆಲಸ ಮಾಡಕ್ ಯಾರಿರಲ್ಲ ಬಂದ್ರು ಅಂದಿದ್ದೀನಿ. ಓಯ್ ಬೆಳಕಣ ಹೋಗೋದಂಗ್ರೆ ಪಕ್ಕ ನನಗೆ ನಿನ್ನ ಗಂಡನ ರೋಲೆಕ್ಸ್ ಕೊಡ್ಸಂಗಿರೋ ಹೇಳ್ದಂಗೆ ಹೇಳು, ಆಮೇಲೆ ಮಾಡ್ತೀನಿ ನಿನಗೆ. ನನ್ನ ದುಡ್ಡ ನಾನು ಕೊಡಿಸ್ತೀನಿ ಕಿರಣ. ನಾನು ನನ್ನ ಗಂಡನ ಕೆರೆನ ಕೊಡ್ತೀನಿ ನಿನ್ಗೆ. ನಮಗೆ ಗಂಡನ ಕೆರೆ ಕೊಡಿಸ್ತೀನಿ ನಮಗೆ ನಿನ್ಗ. ನಿನ್ಗೆ ನಿನಗೆ ಕೊಡ್ಸಷ್ಟು ದೊಡ್ಡ ಮನ್ಸಿ ನಾನಲ್ಲ. ಅವತ್ತು ಇದೆ ಮಾತಾಡಿದ್ವಿ ಹೇಳ್ತೀನಿ. ನಿನಗೆ ಕೊಡ್ಸಲ್ಲ ಅಂತ ಎಂಡ್ ಟೈಮ್ ಹಾಕಿತಾವಳೆ, ನಿಂಗೆ ಗೊತ್ತಾಗ್ತಿಲ್ಲ ಅಷ್ಟೇ ಅದು. ಅವನಿಗೆ ಕೊಡ್ಸಕ್ ಆಗುತ್ತೆ ನನಗೆ ಶಕ್ತಿ ಇಲ್ಲ. ಅದನ್ನ ನಿಜಾನೇ ಬಿಡು. ಯಪ್ಪ ನಂಗೆ ಅದು ಬೇಡ, ನಂಗೆ 50 ರೂಪಾಯಿ 100 ರೂಪಾಯಿ ಕೊಡ್ತೀನಿ ಅಂತ ಬಯರ್ ಬಂತ. ನನಗೆ ಸಂಬಳ ಜಾಸ್ತಿ ಬಂದ್ರೆ ಕೊಡ್ತೀನಿ ಬಾ ಎಲ್ಲರಿಗೂ. ನಂದೇ ನನ್ನ ಈಗ ಗೈಸ್ ಅಷ್ಟೇ. ಇವಾಗ ಊಟ ಏನು ಮಾಡಲಿಲ್ಲ, ಊಟ ಗಾಳಿನೇ ಆಗೋಯ್ತಾ? ಅದು ಸರಿ. ಅಕ್ಕ ಊಟ ಏನು ಮಾಡ್ತಿದ್ರು?
ಏನು ಗೈಸ್ ಅದು ಏನು ಮಾಡ್ಸಿರೋ ಗೊತ್ತಿಲ್ಲ, ಪೂರಿ ಜನ ಮಾಡ್ಸಿರೋ ಅಂತಾರೆ. ನಾವು ಹೋಗಿಲ್ಲ, ಹೋಗೋಷ್ಟು ತೊಳೆದು ಖಾಲಿ ಮಾಡಾಕ್ಬಿಟ್ಟವ್ರೆ. ಇವತ್ತು ಬರೀ ಮಂಜ ಮತ್ತೆ ಕಿರಣ ಜೊತೆ ಫೋಟೋ ತೆಗ್ಸ್ಕೊಂಡು ನಾನೇ ಹಿಂದೆ ಬಿದ್ದಿದ್ದು ಫೋಟೋ ತೆಗ್ಸ್ಕೊಂಡು ಸಿಗೋದಿಲ್ಲ ನಾವು ಅಂತ. ಅಲ್ಲ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಪರೂಪಕ್ಕೆ. ಅಪರೂಪಕ್ಕ ಹೌದು. ಯಾರು ಹೇಳಿದ್ವಿ ಚೆನ್ನಾಗಿ ರೆಡಿ ಆಗಿದ್ದೀನಿ ಅಂತ? ನಾನೇ ಹೇಳ್ಕೊತೀನಿ ಗೈಸ್, ನನಗೆ ಯಾರು ಹೇಳೋದು ಬೇಡ. ಯಾರು ಇಲ್ಲ, ಕಾಮೆಂಟ್ ಹಾಕಿ ಗೈಸ್ ಚೆನ್ನಾಗಲ್ಲ ಅಂತ. ಇದು ಯಾವುದೋ ಇದು ನಮ್ಮ ಇಂಡಿಯಾ ತರ ಕನ್ನಡ ಹುಡುಗಿ ಅಂತ ತರ ಕಾಣ್ತಾನೆ ನೀನು ನಿಜವಲ್ಲೂ. ಇಟ್ಸ್ ಓಕೆ ಗೈಸ್, ಅವ್ರು ಕಮೆಂಟ್ ಮಾಡ್ತಾರೆ ಬಿಡು. ನೀಟಾಗಿ ಜಡೆ ಹಾಕೊಂಡು ಎಣ್ಣೆ ಹಾಕೊಂಡು ತಲೆ ಬೋಡ್ಸ್ಕೊಂಡು ಹೋಗ್ಬಿಟ್ಕೊಂಡು ಬರ್ಬೇಕು ತಾನೆ ನೀನು. ನೋಡಿ ಫ್ರೆಂಡ್ ಹೆಂಗೆ ಬಂದವ್ರೆ. ಅವಳು ಹಂಗೆ ಕಣೋ, ಅವಳೊಂಥರ ತುಂಬ ಒಳ್ಳೆ ಹುಡುಗಿ ಗೈಸ್. ಅಪ್ಪ ಅಮ್ಮ ಬರ್ತಾ ಇಲ್ಲ, ಎಲ್ಲರ ಮನೆಯಿಂದ ಬರ್ತಾ ಇದ್ದಾರೆ ಅಂದಿದ್ಕೆ ರಜಾ ಹಾಕ್ಬಿಟ್ಟು ಬಂದವಳೆ. ಫೀಲ್ ಆಗ್ತದೆ ಈಗ ವಾಪಸ್ ಕಳ್ಸಕ್ಕೆ. ನಾವು 3 ಜನಕ್ಕೂ ಸೇರಿ ಅವ್ರು ಒಬ್ಬರೇ ಬಂದಿರೋ ನಮಗೆ ಕೊಡಿ. ಏನಂತಾರೆ ಅದಕ್ಕೆ? ಪೇರೆಂಟ್ ಬಿಟ್ಟು ಬೇರೆ ಪದ. ಪೇರೆಂಟ್ ಅಲ್ಲ, ನಮಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಮ್ಮ ಗ್ರಾಜುಯೇಷನ್ ನೋಡಕ್ಕೆ ಅಂತ ಬಂದಿದ್ದಾಳೆ. ಅವನಿಗೆ ಕೆಲಸ ಕೇಳ್ಕೊಂತ ನಾಣೆಯ ಸ್ಯಾಲ್ರಿ ಕೇಳಿ ಶಾಕ್ ಆಗ್ಬಿಟ್ಟು ನೆಕ್ಸ್ಟ್ ಕೆಲಸ ಬಕೆಟ್ ಹಿಡಿತಾವನೆ. ಅವ್ರ ಕಂಪ್ನಿ ಕೆಲಸ ಖಾಲಿ ಅಂತೆ, ಬಾರೋ ಇರೋನ ತೆಗೆದಿರ್ತಾರಂತೆ. ಅದೆಲ್ಲ ನಾವು ಮೆನ್ಷನ್ ಮಾಡಿಲ್ವಲ್ಲ ಗೈಸ್. ಅವ್ರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. MNC ಕಂಪ್ನಿ ಅವ್ರದ್ದು. ಏನು MNC ಅವರು ನಮಸ್ಕಾರ, ಚೆನ್ನಾಗಿದ್ರೇನ್ರಿ? ಕಾಣ್ತಾ ಇಲ್ಲ. ನೀವೇ ಕಾಣ್ತಾ ಇಲ್ಲ, ನಾನು ಡೈಲಿ ಬರ್ತಾ ಇದ್ದೀನಿ. ಆಯ್ತಾ ಊಟ? ಪುರಿ ಸಿಗ್ತಾ ನಿಮ್ಗೆ? ಹೌದಾ? ನೀವು ಆ ಗೇಟಿಂದ ಇದ್ದಾಗ ಇಲ್ಲಿ ಹೆಂಗೆ ಹಾಕೋದು ನಿಮ್ಮನ್ನ? ಹೌದಾ? ನೀವು ಬಿಡಿ ಸೋಷಿಯಲ್ ಮೀಡಿಯಾ ಫುಲ್ ಮುಂಚೆ ಇದ್ದೀರಾ ಆಚಾರ್ಯ ಪೇಜಲ್ಲಿ ಜಿಗಿ ಅಂತ. ಅಯ್ಯೋ ಅಪ್ಪ, ನಾನು ಯಾರೋ ಇವ್ರು ಅನ್ಕೊಂಡ್ಬಿಟ್ಟೆ ಇವಾಗ. ಅಯ್ಯೋ ದೊಡ್ಡ ಮಂದಿ ನೀನ್ ಯಾರ ಓಡಿಸ್ಕೊಂಡು ನೋಡ್ಬಿಡ್ತಾರ ಹೆಸರು ಮೋನಾ ಗೈಸ್. ಈ ಹುಡುಗಿ ಮೋನಾ ಅಂತ. ನಮ್ಗೆ ಏನೇ ಬೇಕಾದ್ರೂ ಎಕ್ಸಾಮ್ ಟೈಮಲ್ಲಿ ಕಳ್ಸೋದು ಇವ್ರೇನೆ. ಎರಡನೇ ಸತಿ ಮೆಸೇಜ್ ಮಾಡ್ತಾರೆ ಬ್ಲಾಗ್ ಅಲ್ಲಿ. ಫಾಲೋ ಮಾಡಿ, ಸಪೋರ್ಟ್ ಮಾಡ್ರಿ, ಲೈಕ್ ಮಾಡ್ರಿ, ಫಾಲೋ ಮಾಡಿ, ಸಪೋರ್ಟ್ ಮಾಡ್ರಿ, ಶೇರ್ ಮಾಡ್ಬಿಡ್ರಿ ಗೈಸ್, ಶೇರ್ ಮಾಡ್ರಿ ಗೈಸ್. ಈ ಹುಡುಗಿ ಫಸ್ಟ್ ಕಾಲೇಜ್ ಸೇಮ್ ಆಗ ಯಾಕೆ ನೀವು ಯಾರ ಜೊತೆ ಏನು ಮಾತಾಡಲ್ಲ, ಹೆಂಗೆ ನೀವು ಸೈಲೆಂಟ್ ಅಂತ ಬಂದೆಲ್ಲ ಕೇಳಿತ್ತು. ಇವಾಗ ನಾನು ಮಾತು ತಡ್ಕೊಳಕ್ಕೆ ಆಗ್ದಂಗೆ ಹಿಂಸೆ ಮುಂದೆ ನಿಂತ ಇಲ್ಲ. ಯಾವಾಗ ನಿಲ್ಸ್ತಾನೆ ನನ್ನ ಮಗನ ಇನ್ನು ರೇಂಜ್ ಕೆಲಸ ಕೊಟ್ಟಿದ್ದೀನಿ. ನಿನ್ನ ಹತ್ರ ಹೇಳಿದಾನೆ ನೀನು ಹೆಂಗ್ ಮಾತಾಡಲ್ಲ ನೀನು ಅಂತ. ನೀನ್ ಬಂದು ಕೇಳಿದ್ ಬೇಳು. ನೀನ್ ಹೇಗೆ ಸೈಲೆಂಟ್ ಯಾರ ಜೊತೆ ಮಾತಾಡಲ್ಲ ಅಂತ. ಮಾತಾಡೋಣ. ಬೈ ಬೈ. ಪೂರಿ ಸಿಗ್ತಾ? ಪೂರಿ ಸಿಗ್ತಾ? ಸಿಗ್ತಾ? ಅಯ್ಯೋ ನೋಡಿ ಬರ್ಲೇ, ಹೊಡೆ ತುಂಬ ತಿನ್ಕೊಂಡ್ ಬಂದವ್ರಲ್ಲೇ ಮನುಷ್ಯ ನೀವು. ಅವ್ಳು ವೆಜಿಟೇರಿಯನ್ ಕಣ. ಬಾಯ್ ಬಾಯ್, ಟಾಟಾ, ಬಾಯ್ ಬಾಯ್. ಬಾಯ್ 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 ಉಮೇರ್, ಬಾಯ್ 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 ಬಾಯ್. ನಾನು ಬೇರೆ ಕಸ್ಕೊಳವೆ ಬರ್ತೀನಿ. ಫೋನ್ ಹಾಕ್ತೀನಿ. ಆಯಿತು, ಏನಿಲ್ಲ ತಾನೇ ತಂದೆ ನಾವು. ಗೈಸ್ ನಾನು ಹೊರಟೆ. ಇವತ್ತು ಅಂದರೆ ಎಷ್ಟು ಡೇಟ್? ಇವತ್ತು 10ನೇ ತಾರೀಕು ಬಿಡೋಕ್ಕಾಗಿರೋ ವೀಡಿಯೋ ಇನ್ನೂ ಎಡಿಟ್ ಮಾಡಿಲ್ಲ. 3 ಗಂಟೆ ಇದೆ ಅಲ್ಲೇ. ಇವಾಗ ಮನೆಗೆ ಹೋಗಿ ಎಡಿಟ್ ಮಾಡಿಬಿಟ್ಟು ಪೋಸ್ಟ್ ಮಾಡಬೇಕು. ಸೊ ನಾನು ಹೊರಟೆ. ಅವ್ರು ಇನ್ನೂ ಇಲ್ಲೇ ತುಂಬ ಓದ್ತಿರ್ತಾರೆ. ನಾನು ಜಾಗ ಖಾಲಿ ಮಾಡ್ತೀನಿ ಇವಾಗ. ಯಪ್ಪ, ನಮ್ಮ ಮನೆಗೆ ಇಲ್ಲಿಂದ 25 ಕಿಲೋಮೀಟ್ರು. ಹೆಂಗೆ ಹೋದ್ರೂ 40 ನಿಮಿಷ ಬೇಕು ಗೈಸ್. ರೋಡ್ ಅಂದರೆ ಒಂದೇ ಸಮಕ್ಕಿಲ್ಲ ರೋಡ್. ಎಲ್ಲ ಗುಂಡಿ ಕುದ್ರ, ಹಳ್ಳ ದಿಣ್ಣೆ, ಹಳ್ಳಿ, ಸಿಟಿ ಹಿಂಗಿದೆ. ಮುಗೀತು ಫೈನಲ್ ಗ್ರ್ಯಾಜುಯೇಷನ್ ಡೇ. ಮತ್ತು ನನ್ನ ಪೇರೆಂಟ್ಸಲ್ಲಿ ಹೆಂಗೆ ಕರ್ಕೊಂಡು ಹೋಗಲಿಲ್ಲ, ನೀನು ಅಪ್ಪ ಇಲ್ಲ ಅಮ್ಮನ ಯಾರು ಒಬ್ಬರು ಕರ್ಕೊಂಡು ಹೋಗಿತ್ತು ಅಂತ ಕೇಳಿದ್ರೆ ನನ್ನ ಒಪಿನಿಯನು ಮತ್ತು ನಮ್ಮ 3 ಜನದ ಒಪಿನಿಯನ್ ಏನಪ್ಪ ಆಯಿತು ಅಂತಂದರೆ, ಇವಾಗ ಸುಮಾರು ಜನ ಸ್ವಲ್ಪ ಜನ ಏನಾದರೂ ಅಚೀವ್ ಮಾಡಿದರು. ಅಂದರೆ ಕಾಲೇಜಲ್ಲಿ ಅಕಾಡೆಮಿಕಲ್ ಆಗಿರಲಿ, ಸ್ಪೋರ್ಟ್ಸಲ್ಲಿ ಆಗಿದ್ರಿ, ಏನಾದರೂ ಅಚೀವ್ ಮಾಡಿದರು. ಒಂದು ಸ್ವಲ್ಪ ಜನ ಅಂದರೆ ಲಿಮಿಟೆಡ್, ಒಂದು 10 ರಿಂದ 15 ಜನ ಅವನ್ನೆಲ್ಲ ಕರೆದ್ಬಿಟ್ಟು ಸ್ಟೇಜ್ ಮೇಲೆ ಅವಾರ್ಡ್ಗೆಲ್ಲ ಕರೀತಾರೆ. ಅಂದರೆ ಒಂದು ಏನಾದರೂ ಒಂಥರ ಅಪ್ರಿಸಿಯೇಷನ್ ಥರ ಕೊಡೋಕ್ಕೆ. ಬಟ್ ಅವಾಗ ನಮ್ಮ ಪೇರೆಂಟ್ಸ್ ಯಾರಾದರೂ ಬಂದು, ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಇವತ್ತು ನೋಡಿದೆ ಇದನ್ನೆಲ್ಲ. ತಗ್ಸ್ಕಡೆ ನಿಮ್ಮನ್ನೆಲ್ಲ ತೋರಿಸಲ್ಲ ನಾನು. ಆ ಥರ ಅಪ್ರಿಸಿಯೇಷನ್ ಮಾಡ್ತಾ ಇರ್ಬೇಕಾದ್ರೆ ಬೇರೆ ಪೇರೆಂಟ್ಸ್ ನೋಡ್ತಾ ಇರ್ತಾರಲ್ಲ. ಇವಾಗ ಬೇರೆಯವ್ರ ಮಗನ ಕರ್ಸ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಕರೆಸಿ ಬೇರೆ ಹುಡುಗನ ಯಾರು ಸ್ಟೂಡೆಂಟ್ ಅಚೀವ್ ಮಾಡಿರ್ತಾರೆ ಅವ್ರನ್ನ ಕರ್ಸ್ಬಿಟ್ಟು ಸ್ಟೇಜ್ ಮೇಲೆ ಕೊಡ್ತಾರಲ್ಲ. ಅವಾಗ ಬೇರೆ ಅಪ್ಪ ಅಮ್ಮ ಕಂಪೇರ್ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ಅಂತಂದರೆ ಅವ್ರ ಮಕ್ಕಳೆಲ್ಲ ಒಂಥರ ಬೇಜಾರು ಮಾಡ್ಕೊತಾರೆ. ನೋಡು ಅವರೆಲ್ಲ ಹಿಂಗೆ ಮಾಡ್ತಾರೆ, ನನ್ನ ಮಗ ಏನಕ್ಕೆ ಮಾಡ್ದೆ ಇಷ್ಟೆಲ್ಲ ಮಾಡಿ ಅಂತ ಅಂದ್ಬಿಟ್ಟು ಫೀಲ್ ಆಗ್ತಾರೆ ಮನಸ್ಸಲ್ಲಿ. ನಾನು ತುಂಬ ಜನ ಒಬ್ಸರ್ವ್ ಮಾಡಿದೆ ಇವತ್ತು, ಮತ್ತು ಮುಂಚೆನೇ ಒಬ್ಸರ್ವ್ ಮಾಡಿದ್ದೀನಿ. ಬಟ್ ಅದೇ ಅವಾಗ ಕಂಪೇರ್ ಮಾಡ್ತಾರೆ ಒಬ್ಬಂಗೆ ಏನೋಡು ಅವ್ನು ಹಂಗೆ ಮಾಡ್ದ, ನಿನ್ಗೇನು ಮಾಡೋಕ್ಕಾಗಿಲ್ಲ, ಏನಕ್ಕೆ ಹೆಂಗೆ ಅಂದ್ಬಿಟ್ಟು ಮನೇಲಿ ಕಂಪೇರ್ ಮಾಡ್ತಾರೆ ಬೇರೆಯವ್ನಿಗೆ. ಸೊ ಹಾಗಾಗಿ ಅದೆಲ್ಲ ಇಷ್ಟ ಆಗಲ್ಲ. ಮತ್ತು ನಮ್ಮ ಅಪ್ಪನೂ ಬೇಜಾರಾಗ್ತಾರೆ. ಇವಾಗ ನೀವೇ ಅರ್ಥ ಮಾಡ್ಕೊಂಡ್ರೆ ಒಬ್ಬ ಪೇರೆಂಟ್ ಆಗಿಬಿಟ್ಟು, ಪೇರೆಂಟ್ ಆಗಲಿ ಸ್ಟೂಡೆಂಟ್ ಆಗಲಿ, ಇವಾಗ ನಿಮಗೆ ನಿಮ್ಮ ಮಗನ ಮುಂದೆ ನೀವು ಅದೇ ಕಾಲೇಜ್ ಹೋಗ್ತಾ ನಿಮ್ಮ ಮಗನೂ, ಬಟ್ ನೀವು ಅದೇ ಸಂದ ಓದ್ತಿರ್ತೀರ ಪೇರೆಂಟಾಗಿ. ಬಟ್ ಬೇರೆಯವ್ರ ಮಕ್ಳಿಗೆ ಮಾಡ್ತಿರ್ಬೇಕಾದ್ರೆ ನಿಮಗೆ ಪರ್ಸ್ನಲಿ, ಸೊ ಎಲ್ಲರಿಗೂ ಫೀಲ್ ಆಗದೆ ಇರ್ಬೋದು ಒಬ್ಬೊಬ್ಬರಿಗೆ. ಬಟ್ ಮೇಜರ್ ಆಫ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ಗೆ ಅದೊಂದು ಮನಸ್ಸಲ್ಲಿ ಕಾಡುತ್ತೆ ಅದು, ನಮ್ಮ ಮಗ ಯಾಕೆ ಹಿಂಗಾಗಿಲ್ಲ ಅಂತ. ಸೊ ಅದೇ ಉದ್ದೇಶಕ್ಕೆ ನಾನು ಏನು ಹೇಳೋಕೆ ಹೋದೆ. ಬಟ್ ನಾನು ಹೇಳಿದ್ರು ಬರೋ ಪರಿಸ್ಥಿತಿ ನಮ್ಮ ಮನೆಗೆ ನಮ್ಮ ಅಪ್ಪ ಅಮ್ಮ ಇಲ್ಲ. ಸೊ ಅದಕ್ಕೆ ಯಾರಿಗೂ ಕಂಪೇರ್ ಮಾಡೋಕೆ ಹೋಗ್ಬಾರ್ದು ಜೀವನದಲ್ಲಿ. ನನಗೆ ಗೊತ್ತಿದ್ದು ಏನಪ್ಪ ಮೋಟಿವೇಶನ್ ಕೊಡ್ತಾನೆ ಕಂಪ್ಯೂಟ್ರಿ. ನಾನು ಹೇಳಿ 10 ಜನ ಸುಳ್ಳು ಅಂತ ಕಮೆಂಟ್ ಮಾಡಿರಿ.
ಅದೇ ಕಂಪೇರ್ ಮಾಡ್ಬಿಡ್ತಾರೆ. ಬಟ್ ಅವನಲ್ಲಿ ಏನೋ ಬೇರೆ ಇರ್ತದೆ. ಅವ್ನು ನಾನು ಕಂಪೇರ್ ಮಾಡ್ಕೊಂಡ್ರೆ ನಾನೇ ಬೇರೆ ಥರ, ನಾವು ನೋಡಿ ನಾನು ಯಾವ ಥರ ಅಂತ. ಬಟ್ ನಾನು ಅಷ್ಟೆಲ್ಲ ಬೆಳಿತೀನಿ, ಅಷ್ಟೆಲ್ಲ ನಾನು ಇರ್ತೀನಿ. ಬಟ್ ಅದೇ ಅವ್ನಿಗೆ ಅಕಾಡೆಮಿಕಲ್ಲೇ ಸ್ಟ್ರಾಂಗ್ ಇರ್ತಾನೆ, ಅವ್ನು ಸ್ಪೋರ್ಟ್ಸ್ ಸ್ಟ್ರಾಂಗ್ ಇರ್ತಾನೆ. ಬಟ್ ನನಗೆ ಅದು ಎಲ್ಲರೂ ನನಗೆ ಅದಿಲ್ಲ, ನಾನು ಬೇರೆ ಥರನೇ ಇದ್ದೀನಿ. ಸೊ ಒಬ್ಬೊಬ್ಬರು ಒಂದೊಂಥರ ಇರ್ತಾರೆ. ಸೊ ಅದಕ್ಕೆ ಅಲ್ಲಿ ಅವಾರ್ಡ್ ಮಾಡ್ಬೇಕಾರೆ, ಅಲ್ಲಿ ಅವಾರ್ಡ್ ಅವ್ರಿಗೆ ಅಪ್ರಿಸಿಯೇಷನ್ ಮಾಡ್ಬೇಕಾರೆ ಬೇರೆ ನೋಡಿ ಫೀಲ್ ಆಗ್ತಾರೆ. ನೀವು ಸ್ವಲ್ಪ ತುಂಬ ಜನ ಅಬ್ಸರ್ವ್ ಮಾಡಿದ್ದೀನಿ, ತುಂಬ ಜನ ಪೇರೆಂಟ್ಸ್ ಅಬ್ಸರ್ವ್ ಮಾಡಿದ್ದೀನಿ. ಒಬ್ಬ ಬೇರೆ ಏನಾದರೂ ಆ ಥರ ಅವಾರ್ಡ್ ಮಾಡ್ತಿರ್ಬೇಕಾರೆ ಅವ್ರ ಮುಖ ಎಲ್ಲ ಒಂದು ಸ್ವಲ್ಪ ಡಲ್ ಆಗಿತ್ತು. ಇರಲಿ, ಸ್ಟೂಡೆಂಟಾಗಿ ನಮ್ಗೆ ಗೊತ್ತಿರ್ತದೆ. ಬಟ್ ಅದೇ ನಾವ್ಯಾದರೂ ಬೇರೆ ಪ್ಲಾಟ್ಫಾರ್ಮಲ್ಲಿ ಅಚೀವ್ ಮಾಡಿ ನಾವೇ ಅವಾರ್ಡ್ ತಗೊಬೇಕಾರೆ ನಮಗೆ ಪ್ರೌಡ್ ಆಗುತ್ತೆ, ಅವರು ಸ್ವಲ್ಪ ಬೇಜಾರಾಗ್ತಾರೆ ಅಷ್ಟೇ. ಅದೊಂದೇ ಉದ್ದೇಶಕ್ಕೆ, ಮೋಸ್ಟ್ ಮೇಜರ್ ಅದೇ ಉದ್ದೇಶಕ್ಕೆ ಏನು ಹೇಳೋಕ್ಕೋಗಿಲ್ಲ. ಬಟ್ ನಮ್ಮ ಮನೇಲಿ ಇದಿಷ್ಟನೂ ಆಗಲ್ಲ ಅವ್ರಿಗೆ. ಇದುವರೆಗೂ ನಾನು ಕಾಲೇಜ್ ಸೇರಿದಾಗಿಂದ ಹಿಡಿದು ಇಷ್ಟವರೆಗೂ 1.5 ವರ್ಷ ಆಯಿತು. ಒಂದು ದಿವಸ ನಮ್ಮ ಅಪ್ಪನೋ ನಮ್ಮ ಅಮ್ಮ ಬಂದು ಕಾಲೇಜ್ ಹೆಂಗೆ ಅಂತ ನೋಡಿಲ್ಲ, ಎಲ್ಲ ನಾನೇ ಮಾಡ್ತಾಯಿರೋದು. ಬಟ್ ಹಂಗಂತ ಆಳಂತೂ ಆಗಿಲ್ಲ, ಚೆನ್ನಾಗೇ ಎಲ್ಲ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಅಷ್ಟೇ. ಗೈಸ್, ಮನೆಗೆ ಹೋಗಿ ಸಿಗೋಣ ಬನ್ನಿ. ವಸಂತ ಮೋಟಿ ವಸಂತ ಅದೇ ಚೆನ್ನಾಗಿ ಕೇಳ್ರೆ ಗೊತ್ತಾ ನೀನು ಕಾಲೇಜ್ ಹತ್ರ ಎಲ್ಲ ನೀವು ಅಮ್ಮ ಬಂದಿಲ್ಲ, ಇಲ್ಲ ನೀವು ಅಮ್ಮ ಬಂದಿಲ್ಲ ಅಂತೂ ನಾನು ಹೇಳ್ತಾನೆ ಹೋಗಿ ಬರೋಣಂತ. ನಾನು ಹೇಳ್ತಾನೆ ಬಾ ಹೋಗೋಣ ಅಂತ. ಇಲ್ಲಿ ಯಾರು ಅಸಾಮೋಸ ಗುಡಿಸ್ತಾರೆ ಅಂತಂದೆ. ದನ ಮೆಸ್ತಾಕೋಬೇಕು ಒಂದೇ, ಸಗಣಿ ಬಚ್ಬೇಕು ಒಂದೇ. ಬಂದಿರ ಹೆಂಗಿರೋ ಗೊತ್ತಾ, ಎಲ್ಲ ಕೇಳ್ತಾರೆ ನಿನ್ನ. ಗೈಸ್, ಇವಾಗ ಮನೇಲಿ ನಮ್ಮ ಕಾಲೇಜಲ್ಲಿ ಇದು ಕೊಟ್ಟಾರಲ್ಲ, ಗ್ರಾಜುಯೇಷನ್ದು ಕ್ಯಾಪು ಮತ್ತು ಒಂದು ಸರ್ಟಿಫಿಕೇಟ್ ಕೊಟ್ಟವ್ರೆ. ಆ ಸರ್ಟಿಫಿಕೇಟ್ ತಗೊಂಡಾಗ ಏನು ಎತ್ತ ಅಂತ ಮನೆ ಕೇಳೋದಿರಿ. ನಾವು ಅಮ್ಮಗೆ ಹಾಕ್ತೀನಿ ಇವಾಗ. ನಮ್ಮ ಅಮ್ಮ ಹೆಂಗೆ ಕಾಣ್ತದೆ ಅಂತ ನಮ್ಮ ಅಮ್ಮಗೆ ಕರ್ಕೊಂಡೋಗಿರಲಿಲ್ಲ. ಕಿರಣದು ಎಲ್ಲೇ ಐತೆ, ನಂದು ಇಲ್ಲೇ ಐತೆ. ಬಟ್ ಅದೇನು ಎತ್ತ ಅಂತ ಒಂಚೂರು ಅಡ್ರೆಸ್ ಗೊತ್ತಿಲ್ಲ ಅವ್ರಿಗೆ. ಹಾಕ್ತೀನಿ ನೋಡೋಣ ನಮ್ಮ ಅಮ್ಮ ಹೆಂಗೆ ಕಾಣ್ತದೆ ಅಂತ. ಒಂಚೂರು ಒಂಥರ ಜೋಶ್ ಅನಿಸ್ತದೆ, ಖುಷಿ ಅನಿಸ್ತಾ ಇತ್ತು, ಒಂಥರ ಏನೋ ಕ್ರೇಜು. ಹೆಂಗೆ ಕಾಣ್ಬೋದು ಏನು ಎತ್ತ ಅಂತ. ಹಾಕಿಸ್ತೀನಿ ಬರ್ರಿ ಇವಾಗ. ಇಲ್ಲವೇ ಕ್ಯಾಪು ಇದು. ಇವಾಗ ಕಾಲೇಜಲ್ಲಿ ನೀನು ಕಾಲೇಜಿಗೆ ಕಳಿಸಿದ ನನಗೆ ಟೋಪಿ ಹಾಕ್ಬಿಟ್ಟು ಒಂದು ಶಾಲ್ ಕೊಟ್ಟಾರೆ, ನೀವು ಅಮ್ಮಂಗೆ ಹಾಕೊಂತ ಆಗ್ತಿದ್ದ ನಿಂಗೆ. ಇದೆಲ್ಲ ಮಾಡ್ತೀನಿ ಮಾವು. ಮ್ಯಾಲೆ ಕೂತ್ಕೊಳ್ಳಪ್ಪ, ಕೆಳಗಡೆ ಕೂತ್ಕೊಳ್ಳಂಗಿಲ್ಲ. ಅದಕ್ಕೊಂದು ಮರ್ಯಾದೆ ಇದೆ. ನೀವು ಯಜಮಾನ ಎದ್ದೇಳು ನೀನು. ಯಾಕೆ ಪೀಸ್ ಕಟ್ಟಿದ್ದಾರಪ್ಪ ನನಗೆ? ಪೀಸ್ ಕಟ್ಟಿದ್ದಾರೆ ಹೇಳು. ನೀನು ಪೀಸ್ ಕಟ್ಟಿದ್ದು ಯಾರು ಪೀಸ್ ಕಟ್ಟಿದ್ದು? ಅವ್ರು ಹಾಕಿ ಟೋಪಿನ. ಇದು ನನಗೆ ಸೇರ್ಕೊಳಕ್ಕೆ ಒಂಚೂರು ನನಗೆ ಇದಿಲ್ಲ, ವ್ಯಾಲ್ಯೂ ಇಲ್ಲ. ಯಾರು ಪೀಸ್ ಕಟ್ಟೋ ಅದೇ ಹೇಳ್ತೀನಿ. ಇದಳಪ್ಪ ಇದಳ್ರಿ ಮೇಲ್ಕೆ ಅಲ್ಲಿ ಕೂತ್ಕ ಮೇಲೆ. ಅಲ್ಲಿ ಬಂಗಾರದಂಗೆ ಯಜಮಾನಪ್ಪ 16,000 ರೂಪಾಯಿ ಕೊಟ್ಟು ಸೋಫಾ ಮಾಡ್ತಾನೆ 10 ವರ್ಷದ ಮುಂಚೆಗಡೆ. ಯಾರು ಕಟ್ಟಿದ್ ಪೀಜ್ ಇದ್ರಾಗೆ? ಯಾರು ಕಟ್ಟಾರ ಕೇಳೋದಪ್ಪ, ಕೇಳೋದು ಫೋನ್ ಹಿಡ್ಕೊ ಕೂತಿಲ್ವಾ ಸಾವುಕಾರ. ಬಾರಪ್ಪ ಮಗಳಪ್ಪ, ನೀನು ಯಾಕಪ್ಪ ದೂರ ಹೋಗಿದ್ದೀವಿ ಇವತ್ತು? ಬ್ರೇಕಪ್ ಮಾಡ್ಕೊಂಡಿದ್ದೀನಪ್ಪ. ಟೋಪಿ ಹಾಕ್ತೀನಿ ಮೈಲಿ ಕಾಲೇಜ್ ಕೊಟ್ಟಿರೋದನ್ನ. ಕೆಲಸ ಅಪ್ಪನ ಕೆಲಸ ಕೊಡ್ಲಿಲ್ಲ ಅಂದ್ಬಿಟ್ಟು ಅಪ್ಪ ಬೇಜಾರು ಮಾಡ್ಕೊಂಡದೆ. ಟೋಪಿ ಹಾಕೊಂಡು ಪ್ರೀತಿಯ ಮಗ ಕೂಡ ಅಮ್ಮಂಗೆ ಯಪ್ಪ ಪೀಸ್ ಕಟ್ಟಿದ್ಯಾರಪ್ಪ ನಿಂದಾನೆ ಇವತ್ತು. ನಾನಲ್ಲಪ್ಪ ನಿಮ್ಗೆ ಇವತ್ತು 2 ವರ್ಷ ಫಸ್ಟ್ನೇ ವರ್ಷದ್ದು 1 ವರ್ಷ ತೆಗೆದು ಎತ್ಕೊಟ್ಟಿದ್ಯಾರು ನೀನೇ ತಾನೆ. ಗೈಸ್, ನಾನು ಗಿಣಿಗೆ ಹೇಳ್ದಂಗೆ ಹೇಳಿದೆ, ನನಗೆ ಆಗಲ್ಲ ಇದು ಓದಲ್ಲ ನಾನು, ದುಡ್ಡೆಲ್ಲ ಜಾಸ್ತಿ ಆಗ್ತದೆ, ಸುಮ್ಮನೆ ಓದೋದು ಏನು ಯೂಸ್ ಇಲ್ಲ, ನಾನು ಕೆಲಸ ನೋಡ್ಕೊಂತೀನಿ ಅಂತ ಹೇಳಿದ್ದೆ. ಇವಾಗ ಅಮ್ಮ ನೋಡ್ರಿ, ಇವಳು ಗಂಟಂಗೆಲ್ಲ ಲೈಸ್ಕೊಂಡ್ಬಿಟ್ಟು ಓದೋದು ಯಾರಾದ್ರು ಅಂತ ಕಳಿಸ್ಬಿಟ್ರು. ಇವಾಗ ಓದಿರೋಕ್ಕೆ ಕೊಟ್ಟರು ತಮ್ಮ ತೋರಿಸ್ತಾ ಆಗ್ತೀನಿ ಬಾ. ಟೋಪಿ ಅಲ್ಲ ಇದು, ಗ್ರಾಜುಯೇಷನ್ ಕ್ಯಾಪ್ ಇದು, ಜಾಸ್ತಿ ವ್ಯಾಲ್ಯೂ ಐತಿ ಇದು. ಟೋಪಿ ಆಗ್ತಾ ಇದೆ ನಾನು ನಿಂಗೆ. ಬರಮ್ಮ ಆಗ್ತೀನಿ ಹೆಂಗೆ ಕಾಣ್ತೀನಿ ನೋಡೋಣ. ಇದಕ್ಕಿಂತ ಮಾರ್ಕ್ಸ್ಗಳು ಅಂತ ಗೊತ್ತವೆ, 4 ಸೆಮಿಂದ 4 ಮಾರ್ಕ್ಸ್ಗಳು ಬರ್ತವೆ, ಅದನ್ನು ಕೊಡ್ತೀನಿ ಅಷ್ಟೇ ಇದು ವ್ಯಾಲ್ಯೂ. ಆಮೇಲೆ ನಾನು ಮಾಡಿಗೆ ನಿಂಗೆ ಕೊಟ್ಟಿರೋದು ವಸಂತಮ್ಮ, ನಿನ್ನ ಮಗನ ತಂದು ಕಾಲೇಜ್ ಸೇರಿಸಿದ್ಕೆ ಧನ್ಯವಾದಗಳು. ನಿಮ್ಮ ಮಗ MBA ಮುಗಿಸೋಣ ಪ್ರೈಜು. ಯಜಮಾನ್ರಿಗೆ ಹಾಕಿದ್ರೆ ಕೊಡು ಬರೆಯನು ಓದ್ಸಾಕಿರಿ. ಗೈಸ್, ಇವನು ಅಮ್ಮಂಗೆ ಟೋಪ್ ಹಾಕ್ತೀನಿ ನೋಡೋಣ ಹೆಂಗೆ ಕಾಣ್ತದೆ ಅಂತ. ಇದು ಎಡಗಡೆಗೆ ಹಾಕೊಂಬೇಕಿದ್ವಿ, ಅದು ನೇತಾಡೋದು ಕುಚ್ಚು ಎಡಗಡೆಗೆ ಬರ್ಬೇಕು. ಹಾಕಳಮ್ಮ ಏನ್ ಸಾಕಾಗ್ತೀನಿ ನೋಡಲ್ಲಿ ಇವಳು. ಗೈಸ್, ವಸಂತಮ್ಮ ಅಫಿಷಿಯಲ್ ಗ್ರಾಜುಯೇಟೆಡ್. ನಾನು ಆಗಿನ ಜಾಸ್ತಿ ನಮ್ಮ ಅಮ್ಮ ಆದಂಗೆ ಸಾಕಾಗ್ತಿ ಕಣಮ್ಮ. ಅದನ್ನ ಹಾಕೋ ಹೆಗ್ಲ ಮೇಲೆ ಅದು ಗೌನ್ ವಾಪಸ್ ಇಸ್ಕೊಂಡ್ಬಿಟ್ರು. ಗೈಸ್, ಇಲ್ಲ ಅಂದ್ರೆ ಗೌನ್ ಹಾಕೋದಿತ್ತು. ಇದಾಕಂಗೆ ಹೇಳ್ತೀನಿ. ಅಲ್ಲಿ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಎಲ್ಲ ವಸಂತಮ್ಮ ಎಲ್ಲೇ ಅಂತ. ಈಗ ಅಮ್ಮ ಬರಲ್ಲ ಅಂತಲ್ಲ, ನಮ್ಮ ಮುಂಚೆನೆ ಕೇಳಲಿ ನಂಗೆಲ್ಲ ಹೆಂಗೆ ಹೋಗಪ್ಪ ಅಂತು. ಆಯ್ತು MBA ಅದು ಸರ್ಟಿಫಿಕೇಟ್ ಇಟ್ಕೊ ಹಿಂಗೆ ಕೈಯಾಗೆ. ಈಗ ಶಿವ ನೋಡು ಒಂದು ಕೊಡ್ತೀನಿ, ಹಿಂಗೆ ಉಲ್ಟಾ ಹಿಡ್ಕೋದನ್ನ ಅದೆಲ್ಲ ತೋರಿಸ್ಕೊಡಂಗೆ. ನಾನು ಏನು ಓದಿರೋದು ಇವಾಗ ಕಾಲೇಜಲ್ಲಿ? ಏನು ಓದ್ತಿರೋದು? ಅದೇ ಏನು ಓದ್ತಿರೋದು ಹೇಳು? ಅದು MBA ಏನಂತಾರೆ? MBA ನಲ್ಲಿ ಯಾವ ಸ್ಪೆಷಲೈಸೇಷನ್ ತಂದಿದ್ದೀನಿ? ಫೀಸ್ ಎಷ್ಟು ಕಟ್ಟಿದ್ದೀನಿ? ಫೀಸು 5 ಲಕ್ಷ. ಕರೆಕ್ಟಾಗಿ ಹೇಳಮ್ಮ.
2.5 ಲಕ್ಷ. MBA ಅಂದ್ರೆ ಏನು ಹೇಳು? ಏನು ಗೊತ್ತಿಲ್ವಾ? ಇಷ್ಟೇ ಗೊತ್ತಿಲ್ಲ, ಏನು ಗೊತ್ತಿಲ್ಲಪ್ಪ. ನಮ್ಮ ಅಮ್ಮಗೆ ಏನೋ ಅಪ್ಪಂಗೆ ಗೊತ್ತಿಲ್ಲ. ಸುಮ್ಮನೆ ಇವಾಗ ಸೇರ್ಕೊಂಡು ಮಾಡಿದ್ದೀನಿ, ಏನೋ ಮಾಡ್ತೀನಿ. ಡಬಲ್ ರೆಂಟ್ ಇರ್ತಾನೆ. ಇವಾಗ ಆಚೆ ಬರೋನು ಒಂದು 25,000 ಸಂಬಳ ಕೊಡ್ತೀನಿ ಅಂತ ಹೇಳೋರೆ. ಹೋಗ್ಬಿಡ್ಲೇನು? ಹೋಗು. ಎಕ್ಸಾಮ್ ಬರೀತಿದ್ದಂಗೆ ಗೈಸ್ ಗ್ರಾಜುಯೇಷನ್ ಹಾಕ್ಸಿದೆ. ಇವ್ರ ಕೈಲಿ ಹಾಕ್ಸೇನೆ. ಯಾಕಮ್ಮ ನಾನೇ ಅಲ್ಲಿ ಹಾಕೊಂಡಿದ್ದು. ಏನ್ ನೀನ್ ಮಾಡ್ಕೊಂಡಿದ್ದು? ನಾನು ಹಾಕೊಂಡಿದ್ದು. ನೀನು ಹಾಕೋ. ಶಾಲ್ ಹಾಕು, ಅವಳಿ ಯಾರು ಹಾಕ್ದಂಗೆ ಹಾಕು. ಅದಿಬ್ರು ನಿನ್ಗೆ ಸೇರ್ಬೇಕು. ಅಪ್ಪಂಗೆ ಟೋಪಿ ಹಾಕು, ನಿನ್ ಶಾಲ್ ಹಾಕೋ. ಅಪ್ಪಂಗೆ ಟೋಪಿ, ನಾವು ಅಪ್ಪಂಗೆ ಟೋಪಿ ಸರಿ ಆಗ್ತಾ ಇದೀನಿ ಇವಾಗ. ಕಾಸು ಕೊಟ್ಟಿದ್ದಾರಪ್ಪ, ದೊಡ್ಡದಲ್ಲಿ ಬಿಡಪ್ಪ, ನೀನ್ ಹೋಗಲ್ಲಪ್ಪ. ಟೋಪಿ ಹಾಕ್ತೀಯೋ ಕೆಲ್ಸಕ್ಕೆ ಹೋಗ್ತೀಯ ದೇವ್ರೊಬ್ಬ ನಿಂಗೆ ಗೊತ್ತು. ಟೋಪಿ ಹಾಕಿದ್ದೀನಿ, ಹಾಕಿಸ್ಕೊಂಡಿದ್ದೀನಿ. ಹಾಕಿದ್ದೀರ ಸರಿಯಾಗಿ ಹಾಕೋ. ಅಷ್ಟು ಗೊತ್ತಿಲ್ಲ ಹಾಕೊಂಡು ಮಗ ಅಲ್ಲಿ ಹಾಕೊಂಡು. ಏಯ್ ಗಾಯ್ಸ್, ಅಫಿಷಿಯಲಿ ನಾನು ಹಾಕೋಣಕ್ಕಿಂತ ಹೆಚ್ಚಾಗಿ ಇವ್ರಿಬ್ರು ಹಾಕೊಂಡ್ರಲ್ಲ, ಇವಾಗ MBA ಗ್ರಾಜುಯೇಟ್ ಆಗಿ ನಮ್ಮ ಅಪ್ಪ ಮೇಲೆ ಕಂಗೊತ್ತಿ. ಅಪ್ಪ ಹಿಡ್ಕೊಳಕ್ ಹೋದ್ರೆ ನೀನ ಕೇಳ್ಕೊತೀನಿ ಮ್ಯಾಲ ಕೂತ್ಕೋ. ಹಿಂಗ ಅಪ್ಪ ಹಿಡ್ಕೊಳಕ್ ಹೋಗಿದ್ದೀನಿ ತಲೆ ಆ ಶಾಲ್ ಇಬ್ರು ಜಗ್ಲ ಮೇಲೆ ಒಂದೇ ಸಲ ಹಾಕೊಂಡು ತಗೊಂಡಾಗ ಹೋಗಿದ್ದದು. ಏನು ಬೇಡ. ಈ ಕಡೆ ನೀನು ಅಪ್ಪಂಗ ಅರ್ಧ ಶಾಲು, ನಿಂಗೆ ಅರ್ಧ ಶಾಲು. ಏನು ಬೇಡ ತಗೊಂಡಂಗೆ. ಕೂತ್ಕೊಳ್ಳೋ ಮಾಸ್ಕೊಂಡು ನಾನು ಹಾಕಿಸ್ಕೊಳಲ್ಲ. ಫೋಟೋ ತೊಂದರೆ ಫೋಟೋನು ಬೇಡ. ಫೋಟೋ ಇದ್ರ ಬಗ್ಗೆ ಇವಾಗ ಈಗ ಹಾಕಿಸ್ಕೊಳ್ಳಿ. ನಾನು ಇವಾಗ ಯೂಟ್ಯೂಬ್ ಹಾಕೋ ಫೋಟೋ ಕೊಡ್ತೇ ಬಿಡೋ ಹೇಳು. ಕೊಡಲ್ಲ. ಅಪ್ಪ ವಾಸ್ಕಪ್ಪ ಇದು ವಾಸ್ಕಪ್ಪ ಹೇಳ್ತೀನಿ. ಈಗಲೇ ಓದ್ತೀನಿ. ರೆಡಿ. MBA ಮಾಡಿದ್ವಿ, ಗ್ರಾಜುಯೇಷನ್ಗೆ ಪಕ್ಷಿ ಅಪ್ಪಂಗೆ ಹೆಂಗನ್ಸಪ್ಪ. MBA ಹಾಕಿದ್ರೆ MBA ಮಾಡಿ ಸರ್ಟಿಫಿಕೇಟ್ ಕೊಟ್ಟವ್ರೆ, ವಿಶೇಷ ಏನಪ್ಪ ಕೊಟ್ಟವ್ರೆ. ನೀವು ಕೆಲ್ಸಕ್ಕೆ ಸೇರ್ಕೊಂಡು ನಮ್ಗೆ ಸಾಕ್ಬೇಕಲ್ಲ. ಕೆಲಸ ಇಲ್ವಲ್ಲ, ಏನ್ ಮಾಡೋದು? ಕೆಲಸ ಇಲ್ದಿರ ಹೊಲ ನೀನು ಕೊಟ್ಟಿಲ್ವ ಟೋಪಿ? ಅದೇ ಟೋಪಿ ಹಾಕುವಂತ. ಅಯ್ಯೋ ಅದಕ್ಕೆ ಎಷ್ಟು ಬೇರೆ ಗೊತ್ತದು MBA ಟೋಪಿ ಓದ್ ಬೂದಿ ಆಯ್ತಲ್ಲ. ಟೋಪಿ ಹಾಕುವಂತ. ಯಪ್ಪ ನಾನು ಹೇಳ್ತಿದ್ದೆ ನಿನಗೆ ಗಿಣಿಗಳು ಯಪ್ಪ, ನಾನು ಹೇಳ್ತಿದ್ದಾನೆ ಯಪ್ಪ ಹೋಗಲ್ಲ ಕಣಪ್ಪ ಅಂತ. ಅಲ್ದಾಗೆ ಮಾಡಿ ನಡಿ. ಅಪ್ಪ ಚೀಟಿ ಕಳ್ಸೋ ಸ್ಟಾರ್ಟ್ ಆಗಿಸ್ಕೊಣಪ್ಪ. ಇವನ್ ಕೆಲಸ ಮಾಡು, ಏನಾರ ಬಾಳತ್ತು ಒಂದು ಬೋರ್ ಹಾಕ್ಸ್ಕೊಟ್ಬಿಡ್ತೀನಿ. ಬೆಳಿ ನಡಿ ಬೆಳಿ. ಇದೇ ಮತ್ತು ಚೀಟಿ ಹಾಕು ಅಂತ ಹೇಳಿದವ್ರು ಯಾರು? 2,000 ಸಾವಿರ ಬ್ಯಾಲೆನ್ಸ್ ಇಸ್ಕೊಣಪ್ಪ. ಹೋಗಲ್ಲ ನೀನು ಅಪ್ಪ. ನನ್ನ ಹೆಸ್ರಿ ನಾನು ಚೀಟಿ ಕಟ್ಕೊಂತೀನಿ. ನಾನು ದುಡ್ಡು ನನಗೆ ಗೊತ್ತು, ಹೆಂಗೆ ದುಡಿಬೇಕು ಹೆಂಗೆ ಕಟ್ಟಬೇಕು ಅನ್ನೋ ಗೊತ್ತು. ಯಪ್ಪ ನಾನು ಮಾಡೋ ಕೆಲಸ ಮಾಡಿದ್ದೀನಿ, ಓದಿದ್ದೀನಿ, ಒಂದು ಬ್ಯಾಕ್ಲಾಗ್ ಇಲ್ಲ, ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ 3 ಸೆಮ್ಮಲ್ಲಿ. ಇನ್ನೊಂದು ಸೆಮ್ ಅದೇ, ಅದನ್ನು ಪಾಸ್ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಪಾಸ್ ಮಾಡ್ಕೊಂಡು ಬರ್ತೀನಿ. ಓವರ್ ಆಲ್ ಒಂದು 75% 80% ಬರ್ತದೆ. ಅದು ಎಲ್ಲಿ ಕೊಡಿಸ್ತೀನಿ ಕೆಲಸನ ಕೆಲಸ ನಾವು ಈಗ ಇಲ್ಲಿ ದನ ಮೇಸರ್ ಕೊಡ್ಸೋಣ. ಹುಡುಕ್ಬೇಕಪ್ಪ ನೀವು. ಹುಡುಕಂತೀನಿ ಓದಿರೋರು. ಕೊನೆ ಪಕ್ಷ ಒಂದು 20,000 ಕೊಟ್ಟೆ ಕೊಡ್ತಾರೆ. ತಾಮ ಕೊಡ್ತೀನಿ, ಏನಾದ್ರು ಮಾಡ್ಕೊಳ್ರಿ. ನಮ್ಗೇನು ಕೊಡ್ಬೇಡ. ಇಲ್ಲ ಅಂತಂದ್ರೆ ಬೋರಸ್ ಕೊಟ್ಬಿಡು, ಅಡಿಕೆ ಗಿಡ ಕೊಟ್ಬಿಡು, ಮೇಂಟೈನ್ ಮಾಡ್ಕೊಂಡಿರ್ತೀನಿ. ಅಡಿಕೆ ಗಿಡ ಕಟ್ಬಿಟ್ಟು ಅದ್ರಾಗೆ ಬೆಳಿತಾನೆ ಪುಟ್ಕೋಶಿನ. ಅಲ್ಲೋಡಮ್ಮ ಅಪ್ಪನ ಮಾವು ಏನೋ ಬೆಳಿಲಿಲ್ಲ, ಅಡಿಕೆ ಗಿಡ ಕಟ್ಬಿಟ್ಟು ನೋಡಿ. ನೀನು ನೋಡಿ ಇದು ಮಾಡ್ತಿದ್ದಕ್ಕೆ ಬಿಸ್ನೆಸ್ ಮಾಡ್ತಿದ್ದಕ್ಕೆ ಬಿಸ್ನೆಸ್ ಹೆಂಗ್ ಮಾಡ್ತೀನಿ ಅಂತೀಯ? ಅಡಿಕೆ ಗಿಡ ಬೆಳೆ ಬೆಳೆದ್ಬಿಟ್ರೆ ಬೆಳೆದು ಸಿಕ್ಬಿಡ್ತದ ಲಾಭ. ಜನ ಮಾಡ್ತೀರಿ ನೀವು ಬಿಸ್ನೆಸ್. ನಾನು ಮಾಡೋದು ನೋಡಿದ್ದೀನಿ ನಾವು. ನೋಡ್ತಾ ಇರುವ ಒಂದು ದಿವ್ಸ ಮಾಡಿದ್ದೀನಿ, 5 ದಿವಸ ಮಲ್ಕೊಂತಿರೋ ಒಳಗೆ. ವಸಂತಮ್ಮನ ಹೆಸರು ತಂಡ ಎಲ್ಲಿ ಕುಣಿಸ್ತೀನಿ ಅಂತ ಅಲ್ಲಿ ಶಿವಂಗಿ ಬೆಟ್ಟದ ಮಾಡ್ಕೊಂಡು ಸಿಗ್ತಾನೆ. ಅವಾಗ ಕೂತ್ಕೊಂತಿಲ್ಲ ಬೇಡಮ್ಮ, ನೀನು ಟಾಪ ಬರಬಾರ್ದು. ಇದು ಸ್ವಲ್ಪ ಗ್ರಾಹಕ ಚೆನ್ನಾಗಿ ಆಷಾಢವಾಗಿ, ಆಷಾಢ ಮೇಲೆ ಬರೋ ಶ್ರಾವಣ ತಾನೆ. ಆಷಾಢ ಮೇಲೆ ಆಷಾಢ ಕಳೆದಿ ಶ್ರಾವಣ ಬರಲಿ ಹಂಗೆ ಬರ್ತೀನಿ ನಾವು ಟಾಪಾಗೆ. ಹೋದರ್ಸೂ ಕರೆಕ್ಟಾಗಿ ಆಷಾಢ ಟೈಮಿಗೆ ಜಾಸ್ತಿ ಚೆನ್ನಾಗಿ ಬೆಳೆದಿದ್ದು ನಾನು. ಈ ಸಲ ಆಷಾಢ ಕಳೆದ್ಬಿಡ್ಲಿ, ಇದಾಗೋ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ ನಂದು. ಶ್ರಾವಣ ಬಂದ್ಮೇಲೆ ಟಾಪ ಬೆಳಿತೀನಿ. ಆವಾಗಲೇ ಮಾಡಿ ಬಿಸ್ನೆಸ್. ಇವಾಗ ಸ್ಟಾರ್ಟ್ ಮಾಡೋದು ಬಿಡು, ಅದಕ್ಕೇನಂತೆ. ಇವಾಗ ರಾವು ಕೇತು ಬರಬಾರ್ದಲ್ಲ ಬಂದ್ಬಿಟ್ಟದೆ. ಅದಕ್ಕೆ ನಾಳೆ ಇಂಟರ್ನಲ್ಸ್ ಮುಗಿಸ್ಕೊಂಡು ಧರ್ಮಸ್ಥಳಕ್ಕೆ ಹೋಗ್ಬರ್ತೀನಿ. ಹಾಂ ಅದೊಂದಿತ್ತು, ಇವೆಲ್ಲ ದುಡ್ಡಲ್ಲಿ 2,000 ಸ್ಟಾರ್ಟ್ ಆಗಿದೆ ಪ್ಲೀಸ್ ಅಮ್ಮ. ತಗೋಗಪ್ಪ ಅಲ್ಲ ರೀ. ಒಂದು ನಂಬರ್ ಕಳ್ಸೋಣ ನೋಡು. ಅಪ್ಪ ನನ್ನ ಹತ್ರ 18 ಕಣಪ್ಪ. ತಿಂತಿಲ್ಲ ಅದೇ ಹೇಳುವ. ನೀವು ಕೆಲಸ ಸಿಗಲ್ಲ ಅಂದಲ್ಲ, ದನ ಮೇಸ್ಕೊಂಡಿರೋ ನಾನು ದುಡಿತೀನಿ, ನನಗೆ ಗೊತ್ತು. ಅಲ್ಲ ಕಣಪ್ಪ, 23 ವರ್ಷ ಆಗದೆ ನಾನು ದನ ಮೇಯ್ಸು, ನೀನು ದುಡಿತೀನಿ ಅಂತಪ್ಪ. ಇವತ್ತು ದುಡಿತೀನಿ, ನಾನು ಸಾಕ್ಬೇಕಣಪ್ಪ ನಿನ್ನಿಲ್ವಾ? ನನಗೇನು ವಯಸ್ಸಾಗಿಲ್ಲ ಕಣೋ. ಒಳ್ಳೆ ಅಪ್ಪ. ಅದು ನಿತ್ತಿಗೂ ಎಸಿಬೇಡ, ಬೀರೋಳಿ ಕಿತ್ತಿಗೆ ಹೋಗು, ಹುಷಾರ ಮಾಡ್ಕೊ, ಜೋಪಾನ ಹೋಗಿ. ಅಲ್ಲಿ ಯಾರು ಅಕ್ಕಯ್ಯ ಮಕ್ಕ ಸಿದ್ಧ ಕೇಳ್ರೆ ನಾಳೆಗೆಲ್ಲ ತೋರ್ಸ್ಕೊಂಬರ್ಗೆಲ್ಲ. ನಮ್ಮ ಮಂಜಂಗೆ ಟೋಪಿ ಹಾಕೋರೆ, ಟೋಪಿ ಅಲ್ಲ ಇದು ಡಬಲ್ ಸುಂದರಮ್ಮ ಡಬಲ್ ಡಿಗ್ರಿ ಮಾಡಿದಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಪ್ರೈಸ್ ಕೊಟ್ಕೊಳ್ಳೋ ಅಂತ ಹೇಳಿ ತೋರ್ಸ್ಕೊಂಬಂತ ತಗೊಂಡಾಗ ಎಷ್ಟೇ ತೋರ್ಸ್ಕೊಂಬಿಲ್ಲ. ಆ ಕೇರಿಗೆಲ್ಲ ತೋರ್ಸ್ಕೊಂಬಂದ್ಬಿಡು ನೋಡೋದು. ನೀನೇ ಮಾಡಿದ್ದು. ನಾನು ಒಂಥರ ಅಡ್ವಾಂಟೇಜ್ ಐತೆ, ಡಿಸ್ಅಡ್ವಾಂಟೇಜ್ ಕಾಲೇಜ್ದು. ಅಡ್ವಾಂಟೇಜ್ ಏನಪ್ಪ ಆಯಿತು ಅಂತಂದರೆ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ವ್ಲಾಗ್ ಒಂಚೂರು ಚೆನ್ನಾಗಿ ಕ್ಲಿಕ್ ಆಯಿತು. ಮನೆ ಕಾಲೇಜು BMTC ರೋದ್ನೆ, ಆ ಟ್ರಾಫಿಕ್ಕು, ಆ ಕ್ಲಾಸ್ಗಳು ಲೇಟಾಗಿ ಹೋಗೋದು, ಉಗಿಸ್ಕೊಳೋದು, ಅದೊಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿತ್ತು.
ಅದು ಬಿಟ್ಬಿಟ್ರೆ ಅದೇ ಈ ಥರ ಮುಂದೆ ಜೀವನ ಏನು ಕಷ್ಟ MBA ಮಾಡ್ರು ಏನಪ್ಪ ಹಿಂಗಾಯ್ತು ಕತೆ ಅನ್ನಂಗೆ ಆಗ್ತದೆ. ಅಷ್ಟೇನು ಸುಖ ಇಲ್ಲ.